ಯಾವ ಯೋಜನೆ ಬೇಕು ನಮಗೆಲ್ಲ? ಯಾವ ಯೋಜನೆ ಬೇಡ? ಇನ್ನ ಜೋರಾಗೆ ಬಿಬಿ ಗ್ರಾಮ ಯೋಜನೆ ಬೇಡ. ಯಾವ ಯೋಜನೆ ಬೇಕು? ಯಾಕೆ ಬೇಕು ಈ ಯೋಜನೆ? ಮತ್ತೆ ಮತ್ತೆ ಇಲ್ಲೇ ಇರಮ್ಮ, ಕೇಳ್ತೀನಿ. ಇವತ್ತಿನ ಈ ಒಂದು ಒಳ್ಳೆ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ನರೇಗಾ ಯೋಜನೆಯಡಿ ಆಕ್ಟಿವ್ ಕಾರ್ಡ್ ಹೋಲ್ಡರ್ಸ್ ನಮ್ಮ ದೇಶಾದ್ಯಂತ ಕೋಟಿಗಟ್ಟಲೆ ಕುಟುಂಬಗಳು ನರೇಗಾ ಯೋಜನೆಯಿಂದ ಫಲಾನುಭವಿಗಳಿದ್ದಾರೆ. ಅವರ ದಿನನಿತ್ಯದ ಬದುಕಿಗೆ, ಅವರ ಕುಟುಂಬದ ಬದುಕು, ಮಕ್ಕಳ ಭವಿಷ್ಯ ಮತ್ತು ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಗ್ರಾಮ ಸ್ವರಾಜ್ಯ. ಹೌದಾ? ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗ್ಬೇಕು, ನಮ್ಮ ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಒಂದು ಕ್ರಿಯಾ ಯೋಜನೆಯನ್ನ ಪಂಚಾಯತ್ ರಾಜ್ ಮಟ್ಟದಲ್ಲಿ ನಾವು ಜಾರಿಗೆ ತರಬೇಕು ಅಂತ. ಇಂಥ ಒಳ್ಳೆ ಯೋಜನೆಯನ್ನ ಉಳಿಸ್ಬೇಕು. ನೀವು ಎಷ್ಟು ಕೇಳ್ತಾ ಇದ್ದೀರಾ ಅಂತ. ನರೇಗಾ ಯೋಜನೆಯನ್ನ ಜಾರಿಗೆ ತಗೊಳ್ಳೋದು, ವಿಬಿಜಿ ರಾಮ್ಜಿ ಯೋಜನೆಯನ್ನ ವಾಪಸ್ ತಗೊಳ್ರಿ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆಯನ್ನು ಅರ್ಸಾಪುರ ಗ್ರಾಮಾಂತರ ಭಾಗದಲ್ಲಿ ಅರ್ಸಾಪುರದಿಂದ ಶುರು ಮಾಡಿಕೊಂಡು ಇವತ್ತು ಕಾಲ್ನಡಿಗೆ ಮೂಲಕ ನಿಮ್ಮ ಎಲ್ಲ ಓಣಿಗಳಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರು, ವೃದ್ಧರು ಮತ್ತು ಎಲ್ಲ ಕೂಲಿ ಕಾರ್ಮಿಕರಿಗೆ ಮನವರಿಕೆ ಮಾಡಲಿಕ್ಕೆ ಇವತ್ತಿನ ದಿನ ನಾವು ಕಾಲ್ನಡಿಗೆ ಮೂಲಕ ಒಂದು ಹೋರಾಟವನ್ನ ಶುರು ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರಾದ ರತ್ನಾಬಾಯಿ ಮಂಜಾನಾಯಕ್ ಅವರು ಬಂದಿದ್ದೀರಾ, ಮತ್ತು ಎಲ್ಲ ಹಿರಿಯರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಮಂಜಪ್ಪನವ್ರು ಈ ತಾನೇ ಮಾತಾಡಿದ್ರು, ಗಿರೀಶ್ ಅವರು ಬಂದಿದ್ದೀರಾ, ಮತ್ತೆ ಎಲ್ಲ ಪರಶುರಾಮ್ ಅವರು, ಆದಿಯಾಗಿ ಚಮನ್ ಸಾಬ್ ಅವರು ಇದ್ದೀರಾ, ಅಯ್ಯೂಬ್ ಪೈಲ್ವಾನ್ ಅವರು, ಶಾಂತರಾಜ್ ಅವರು, ಮತ್ತೆ ಎಲ್ಲ ಬಾತಿಯಿಂದ ಎಲ್ಲ ಕಡೆಯಿಂದ ಇಡೀ ಗ್ರಾಮಾಂತರ ಭಾಗ ಅನ್ಯಾಯದ ಆರ್ಥಿಕ ಹೊರೆಗಳು ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಜನರ ಹಕ್ಕುಗಳಿಗೆ